ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತೊಂದು ವಿಶೇಷವಾಗಿರುವಂಥ ಚಪಾತಿ ರೆಸಿಪಿಯನ್ನು ತಗೊಂಡು ಬಂದಿದ್ದೀನಿ. ಈ ಚಪಾತಿಯ ವಿಶೇಷತೆ ಏನಪ್ಪ ಅಂತಂದರೆ, ಈ ಚಪಾತಿಯನ್ನು ಮಾಡಲಿಕ್ಕೆ ನೀರು, ಹಾಲು, ಮೊಸರು, ಮಜ್ಜಿಗೆ ಯಾವುದನ್ನು ಯೂಸ್ ಮಾಡದೆ ಹುಟ್ಟಿದ ಕೂಸು ಯಾವ ರೀತಿಯಾಗಿ ಮೆತ್ತಗಿರುತ್ತೆ, ಟಿಶ್ಯೂ ಪೇಪರ್ ಅಷ್ಟು ತೆಳ್ಳಗೆ ಪದರ ಆಗಿರುವಂಥ ಈ ಚಪಾತಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಈ ಚಪಾತಿಯನ್ನು ನಮ್ಮಮ್ಮ ಮದುವೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರಲ್ವ, ಅವತ್ತಿನ ದಿವಸ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಬೆಳತನ ಲಕ್ಷ್ಮಿ ಈ ಹಗಲತ್ತು ಒಂದು ಟೈಮ್ ಮಾಡಿ ಇದನ್ನು ತಿಂತಾರೆ ಬಂಧುಗಳೇ. ಇದು ಮಡಿಯಿಂದ ಮಾಡ್ತಿರೋದ್ರಿಂದ ನಮ್ಮ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ವಿಡಿಯೋಕ್ಕೋಸ್ಕರ ನನ್ನ ಜೀವಮಾನದಲ್ಲಿ ಮೊದಲು ಸಲ ನಾನು ಮಾಡಿ ಇದನ್ನು ಬಿಡ್ತಾ ಇದ್ದೀನಿ. ತುಂಬಾನೇ ಸಖತ್ತಾಗಿದೆ ಬಂಧುಗಳೇ. ನೀವು ಕೂಡ ಮಾಡಿ ಇದರ ಟೇಸ್ಟ್ ನೋಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಇದನ್ನು ರೆಡಿ ಮಾಡಲಿಕ್ಕೆ ನಮಗೊಂದು ಪರಾತ ಬೇಕು. ಅದರಲ್ಲಿ ರುಚಿಗನುಸಾರ ಉಪ್ಪನ್ನು ಹಾಕ್ಕೊಂಡೆ. ಇದು ನೋಡ್ರಿ, ಹಾಲು ಅಲ್ಲ, ನೀರು ಅಲ್ಲ. ಇದು ಏನು ಅಂತ ತಿಳ್ಕೊಬೇಕಂದ್ರೆ ನೀವು ವೇಟ್ ಮಾಡಲೇಬೇಕು. ಈಗ ಉಪ್ಪು ಇದನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದರಲ್ಲಿ ನೋಡ್ರಿ ಎಷ್ಟು ಹಿಡಿಯುತ್ತೆ ಅಷ್ಟು ಹಿಟ್ಟನ್ನು ಹಾಕಿ ನೀಟಾಗಿ ನಾವು ಕಲಸ್ಕೊಳ್ಳೋಣ. ಒಂದೇ ಸಾರಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡ್ರಿ, ಯಾಕಂದರೆ ಇದರಲ್ಲಿ ನಾವು ನೀರು ಹಾಲನ್ನು ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಸ್ವಲ್ಪನೇ ಹಿಟ್ಟನ್ನು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದು ಏನು ಅಂತ ನಿಮ್ಮ ಕ್ಯೂರಿಯಾಸಿಟಿ ಇದೆ ಅಲ್ವಾ, ಅದು ಏನು ಹಾಕಿದ್ರು ಅಂತೇಳಿ ಅದು ತಿಳ್ಕೊಬೇಕಂದ್ರೆ ವೇಟ್ ಮಾಡಲೇಬೇಕು ಬಂಧುಗಳೇ. ನಾನು ನಡಮಧ್ಯೆ ಹೇಳ್ಬೋದು, ಕೊನೆಯದಾಗಿ ಹೇಳ್ಬೋದು. ಯಾಕಂತಂದರೆ ಯಾವ ಟೈಮ್ನಲ್ಲಿ ಬರುತ್ತೆ, ಅದು ಹೇಳುವ ಟೈಮ್ ಯಾವಾಗ ಬರುತ್ತೆ ಅವಾಗ ಹೇಳ್ತೀನಿ ಬಂಧುಗಳೇ. ಅದನ್ನು ನಾನು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡ್ರಿ. ಈಗ ನೋಡ್ರಿ, ಹಿಟ್ಟು ಹಾಕಿ ನಾವು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಂಡಿರುವಂಥ ನಮ್ಮ ಹಿಟ್ಟು ಇಷ್ಟು ಮೆತ್ತಗಿರ್ಬೇಕ್ರೆ, ಕೈಗೆ ಹತ್ತತಿರ್ಬೇಕ್ರಿ. ನೋಡ್ರಿ, ಇಲ್ಲಿ ನೋಡ್ರಿ, ಇದನ್ನ ಬಡೀರಿ ಚಲೋತ್ನಂಗೆ ಒಂದು 15-20 ಸಲ ಬಡೀರಿ. ಹಿಂಗೆ ಎತ್ತೆತ್ತೊಗಿರಿ. ಇವಾಗ ಕೈಗೆ ಹತ್ತಕತ್ತಿತ್ತದಲ್ರಿ, ನಮಗೆ ಕೈಗೆ ಹತ್ತದ ಬಿಡುವರೆಗೆ ಬಡೀರಿ ಇದನ್ನ. ಇದ್ರೊಳಗೆ ನೋಡ್ರಿ ನಮಗೆ ಜಿಡ್ಡಿನ ಅಂಶ ಇರ್ತೈತ್ರಿ, ಸ್ವಲ್ಪ ಉಪ್ಪಿನ ಅಂಶ ಕೂಡ ಇರ್ತೈತ್ರಿ. ಆ ಜಿಡ್ಡಿನ ಅಂಶದಿಂದ ನಾವು ಈಗ ಬಡಿತೀವಲ್ಲ, ನಮ್ಮ ಹಿಟ್ಟು ಸಾಫ್ಟ್ ಆಗತ್ರಿ, ಕೈಗೂ ಹತ್ತಂಗಿಲ್ರಿ. ಈಗ ಇದಕ್ಕೆ ನೋಡ್ರಿ ಮ್ಯಾಲೆ 1 ಚಮಚದಷ್ಟು ಎಣ್ಣೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಚಲೋತ್ನಂಗೆ. ಈಗ ರೀ ನೀವು ಎಷ್ಟು ಬಲ ಹಾಕ್ತೀರಿ ಹಾಕ್ರಿ, ಅಷ್ಟು ಬಲ ಹಾಕಿ ನಾದ್ರಿ. ಈಗ ಮನ್ಯಾಗ ನಾವು ಕೆಲಸ ಮಾಡಿ ಸುಸ್ತಾಗಿರ್ತೈತ್ರಿ, ಸಾಕಾಗಿರ್ತೈತ್ರಿ, ಟಯರ್ಡ್ ಆಗಿಬಿಟ್ಟಿರ್ತೀವಿ. ಅಂಥದ್ರೊಳಗೆ ಮಕ್ಳು ಕಿರಿಕಿರಿ ಒಂದ್ರಿ, ಮಕ್ಕಳು ಮಾತಾ ಕೇಳಂಗಿಲ್ರಿ. ದೊಡ್ಡ ಮಕ್ಕಳಿದ್ರು ಅಂದ್ರೆ ಏನಾರ ಅಂದ್ರೆ ಎದುರಂತಾರೆ, ಆ ಮನೆ ಬಿಟ್ಟು ಹೋಗ್ತಾರೆ ನಾನು ಟೆನ್ಷನ್ ರೀ. ಆ ಟೆನ್ಷನ್ದಿಂದ ಉಗುಳಾಕು ಆಗದ, ನುಂಗಾಕು ಆಗದ ನಾವು ಹೊಟ್ಯಾಗ ಇಟ್ಕೊಂಡು ಕುಂತಿರ್ತೀವಿ. ಹಂಗೆ ಹೊಟ್ಯಾಗ ಇಟ್ಕೊಂಡು ಕೊರಗೋಕ್ಕಿಂತ ಇದಕ್ಕೆ ಹಾಕಿ ನಿಮ್ಮ ಟೆನ್ಷನ್ನು ಎಲ್ಲ ರಿಸ್ಕ್ ಏನು ಅನ್ನೋದೈತಿ ಎಲ್ಲನೂ ಇದ್ರೊಳಗೆ ಹೊರಗೆ ಹಾಕಿ ನಿಮ್ಮ ಮನಸ್ಸನ್ನು ಹಗುರ ಮಾಡ್ಕೊಂಬಿಡ್ರಿ. ಈಗ ನಿಮ್ಮ ಮನಸ್ಸು ಹಗುರ ಆದಾಗ ಎಷ್ಟು ನಿರ್ಮಲ ಆಗಿರ್ತೈತಿ ಹೌದಿಲ್ರಿ, ನಿರಾಳ ಆಗಿರ್ತೈತಿ. ಅಷ್ಟು ಹಗುರವಾಗಿರುವಂಥ ಚಪಾತಿ ರೆಡಿ ಆಗತ್ರಿ. ನೋಡ್ರಿ, ನಾವಿವಾಗ ಎಷ್ಟು ಬೇಕಾ ಅಷ್ಟು ಉಳ್ಳಿಯನ್ನು ತಗೊಂಡು ಗುಂಡಕ್ಕೆ ಮಾಡಿಕೊಂಡು ನೋಡ್ರಿ ಹಿಂಗೆ ಪ್ರೆಸ್ ಮಾಡ್ರಿ. ನಮ್ಮ ಉಳ್ಳಿ ಕೂಡ ನೋಡ್ರಿ ಎಷ್ಟು ಶೈನಿಂಗ್ ಹೊಡಿತೈತ್ರಿ, ಎಷ್ಟು ಸಾಫ್ಟ್ ಆಗೈತಿ. ನಾವು ಚಪಾತಿ ಮಾಡಬೇಕು ಅಂತಂದ್ರೆ ನಮ್ಮ ಬ್ಯಾಟ್ರ ಮೇನ್ ಮುಖ್ಯ ರೀ. ನಾವು ಎಷ್ಟು ಬ್ಯಾಟ್ರನ್ನ ಪರ್ಫೆಕ್ಟಾಗಿ ಕಲಿಸ್ಕೊಂತೀವಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಚಪಾತಿ ರೆಡಿ ಆಗತ್ತರ. ಈಗ ಒಂದು ಉಳ್ಳಿಯನ್ನು ತಗೊಂಡು ಮಿಕ್ಕಿದ್ದನ್ನು ಮುಚ್ಚಿಟ್ಟಿನ್ರಿ. ಈಗ ಇದನ್ನ ನೋಡ್ರಿ ಒಣ ಹಿಟ್ಟು ಗೋಧಿ ಹಿಟ್ಟ ರೀ. ಇದ್ರೊಳಗೆ ಡಿಪ್ ಮಾಡಿ ಇದನ್ನು ಒಂದು ಸ್ವಲ್ಪ ದೊಡ್ಡದ ಒತ್ಕೋತೀನಿ ರೀ. ಇದು ಒತ್ತಾಕು ಏನೂ ಕಷ್ಟ ಕೊಡಂಗಿಲ್ರಿ, ಭಾಳ ಮೆತ್ತಗಿರುತ್ತಲ್ರಿ. ಹಾಗಾಗಿ ಈಸಿಯಾಗಿ ನಾವು ಮಾಡ್ಕೋಬಹುದ್ರಿ. ಎಲ್ಲರೂ ಇದು ಮಾಡಿಕೊಂಡು ಟೇಸ್ಟ್ ನೋಡ್ರಿ ಸಖತ್ತಾಗಿರ್ತೈತೆ ರೀ. ತುಂಬ ಅಂದರೆ ತುಂಬಾ ರುಚಿಯಾಗಿರ್ತೈತೆ ರೀ. ಜೀವಮಾನದಲ್ಲಿ ಮೊದಲು ಸಾರಿ ನಾನು ಮಾಡ್ತಾ ಇದ್ದೀನಿ ರೀ, ಪರ್ಫೆಕ್ಟಾಗಿ ಬಂದಿದೆ, ತುಂಬ ರುಚಿಯಾಗಿದೆ. ಈಗ ನೋಡ್ರಿ, ಇದಕ್ಕೆ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ತುಂಬ ಸವರಿದ್ದೀನಿ ರೀ. ಒಂದು ಸಣ್ಣ ಚಪಾತಿ ಅಷ್ಟು ತಿಕ್ಕೊಂಡಿನಿ ರೀ. ಸೌರಿ ಇದ್ರ ಮ್ಯಾಲೆ ನೋಡ್ರಿ ಹುರ್ಗಡ್ಲೆ ಪೌಡರ್ ರೀ. ಇದು ಪುಟಾಣಿ ಹಿಟ್ರಿ, ರೋಸ್ಟೆಡ್ ಚೆನ್ನ ಪೌಡರ್. ಇದು ಸ್ವಲ್ಪ ಉದುರಿಸಿ ಒಂದು ಫೋಲ್ಡಿಂಗ್ ಮಾಡಿದೆ ರೀ. ಈಗ ನೋಡ್ರಿ ಒತ್ರಿ ಅದನ್ನು ಸ್ವಲ್ಪ. ಇದ್ರ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಿ ತುಂಬ ಸೌರಿ ಇದ್ರ ಮ್ಯಾಲೂ ಸ್ವಲ್ಪ ಹುರ್ಗಡ್ಲೆ ಪೌಡ್ರನ್ನ ಹಾಕಿ 4 ಫೋಲ್ಡಿಂಗ್ ಮಾಡ್ಕೊರಿ. ಇದು ಏನ್ರಿ 3 ಮೂಲೆ ಆತ್ರಿ. ಈಗ ಇದು ಹೌದಿಲ್ರಿ, 3 ಮೂಲೆ ಹೌದಿಲ್ರಿ. ಇದ್ರ ಮ್ಯಾಲೆ ಸ್ವಲ್ಪ ಒಣ ಹಿಟ್ಟು ಉದುರಿಸ್ಕೊರಿ, ಮೇಳಲ್ಲೇ ಕೆಳಗೆ ಉದುರಿಸ್ಕೊರಿ. ಹಿಂಗೆ ಸ್ವಲ್ಪ ಉದುರಿಸ್ಕೊಂಡು ಒತ್ರಿ. ನಿಮಗೆ 3 ಮೂಲೆ ಚಪಾತಿನ ಬೇಕಂದ್ರೆ 3 ಮೂಲೆ ಚಪಾತಿನ ಮಾಡ್ರಿ, ಹಿಂಗೆ ಮಾಡ್ರಿ. ಇಲ್ಲ ಗುಂಡಕ್ಕೆ ಬೇಕಂದ್ರೆ ಗುಂಡಕ್ಕೆ ಮಾಡ್ಕೊರಿ. ನಾನು ದೊಡ್ಡದು ಮಾಡ್ಕೊತೀನಿ ರೀ ಚಪಾತಿ, ಹಂಚಿನಷ್ಟು ತುಂಬ ದೊಡ್ಡದು ಮಾಡ್ಕೊತೀನಿ ರೀ. ಹಾಗಾಗಿ ನಾ 3 ಮೂಲೆ ಮಾಡಕತ್ತಿಲ್ರಿ, ನಾನು ಗುಂಡಕ್ಕನ ಒತ್ತತೀನಿ ರೀ. ಈಗ ನೋಡ್ರಿ ಇದು 3 ಮೂಲೆ ಐತೆ ಹೌದಿಲ್ರಿ. ಈಗ ನಾ ಗುಂಡಕ್ಕೆ ಮಾಡ್ಕೊತ ಬರ್ತೀನಿ ರೀ. ಇದನ್ನು
ತಿಕ್ಕೊಂತ ಸರಿ ಮಾಡ್ಕೊತ ಗುಂಡಕ್ಕೆ ಮಾಡ್ಕೊತೀನಿ ರೀ ಇದನ್ನು. ಎಷ್ಟು ತೆಳ್ಳಗೆ ಒತ್ತತೀನಿ ಅಂದ್ರೆ ನಾನು ಭಾಳ ತೆಳ್ಳಗೆ ಒತ್ತತೀನಿ ರೀ. ನಮ್ಮ ಟೈಲ್ಸ್ ಕಾಣ್ಬೇಕ್ರಿ ಅಷ್ಟು ತೆಳ್ಳಗೆ ಒತ್ತತೀನಿ ರೀ. ಅಷ್ಟು ತೆಳ್ಳಗೆ ಒತ್ತಿದ್ರೂ ಕೂಡ ನೋಡ್ರಿ ಪದರ ಆಗತ್ರಿ, ಉಬ್ಬತ್ರಿ. ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ರೀ. ನೋಡ್ರಿ ನಮಗೆ ಟೈಲ್ಸ್ ಕಾಣಕತ್ತತ್ರಿ, ಅಷ್ಟು ತೆಳ್ಳಗೆ ನಾನು ಒತ್ಕೊಳಕತ್ತೀನಿ ರೀ. ನಾನು ಟೈಲ್ಸ್ ಮೇಲೆ ಯಾಕೆ ಒತ್ಕೋತೀನಿ ಅಂದ್ರೆ ನನಗೆ ಚಪಾತಿ ಪೀಠ ಸಾಲುದಿಲ್ರಿ. ಯಾಕಂದ್ರೆ ದೊಡ್ಡ ಮಾಡ್ತೀನಲ್ರಿ ನಾನು, ಹಾಗಾಗಿ ನೋಡಿದ್ರದಿಲ್ರಿ ಎಷ್ಟು ತೆಳ್ಳಗೈತೆ ಅಂತೇಳಿ. ನೋಡ್ರಿ ನಮ್ಮ ಕೈ ಕಾಣಕತ್ತತ್ ನೋಡ್ರಿ. ಈಗ ಆಲ್ರೆಡಿ ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ, ಅದ್ರೊಳಗೆ ಹಾಕಿದ್ದೀನಿ ರೀ ನಾನು. ನೋಡ್ರಿ ಹಂಚಿನ ತುಂಬ ಆಗಿಬಿಡ್ತೀರಿ ನಮ್ದು. ನೋಡ್ರಿ ಯಾವ ಥರ ಉಬ್ಬಾಕತ್ತೈತೆ ಅಂತ ಹೇಳಿದ್ನದ್ರಿ ನಾ ಮೊದಲ. ಉಬ್ಬತತ್ರಿ ಚಪಾತಿ ಅಂತ ಹೇಳಿದ್ನದಲ್ರಿ ನಾನು. ನೋಡ್ರಿ ಹೆಂಗೆ ಉಬ್ಬಾಕತ್ತೈತಿ ಅಂತ ಹೇಳಿ. ಇಷ್ಟು ಉಬ್ಬಿತಂದ್ರೆ ನೋಡ್ರಿ ಆರಾಮಾಗಿ ಪದರ ಆಗೋದಂತೂ ಗ್ಯಾರಂಟಿನ ರೀ. ಕನ್ಫರ್ಮ್ ಹೋದಿಲ್ರಿ. ಈಗ ನೋಡ್ರಿ ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಲೋ ಹೊತ್ನಂಗೆ ಇದನ್ನು ಸೌರಿ ಬಿಡೋಣ್ರಿ. ಸೌರಿ ಆ ಕಡೆ ಈ ಕಡೆ ಹಿಂಗೆ ತಿರುಗಿಸ್ಕೊಂತ ಫ್ರೈ ಮಾಡಿ ಹೊಳ್ಳಿಸಿ ಹಾಕೊಂಡ್ರಿ. ಇದನ್ನು ಬಿಡಬಾರ್ದ್ರಿ, ನಾವು ತಿರುಗಿಸ್ಬೇಕ್ರಿ. ಅವಾಗ ಚಲೋ ಹೊತ್ನಂಗೆ ಎಲ್ಲ ಕಡೆ ಸುಡ್ದತ್ರಿ ನಮ್ಮದು. ನಾವು ಹಂಗೆ ಬಿಟ್ಟಿವಿ ಅಂದ್ರೆ ನಡಕಷ್ಟ ಸುಡ್ತತ್ರಿ. ಹಿಂಗೆ ತಿರುಗಿಸ್ಕೊಂತನ ನಾವು ಫ್ರೈ ಮಾಡ್ಕೋಬೇಕ್ರಿ, ಸುಡ್ಬೇಕ್ರಿ ಚಲೋ ಹೊತ್ನಂಗೆ. ಅವಾಗ ನಮ್ಮ ಚಪಾತಿ ಪೂರ ಹೊಂಬಣ್ಣ ಬರ್ತೈತ್ರಿ. ಆ ಚಲೋ ಹೊತ್ನಂಗೆ ಫ್ರೈ ಆಗ್ತೈತಿ, ದಂಡಿತನ ಚಲೋ ಹೊತ್ನಂಗೆ ಸುಡ್ತತ್ರಿ. ನೋಡ್ರಿ ಯಾವ ಥರ ಉಬ್ದಂತೇಳಿ. ಕಲರ್ ನೋಡ್ರಿ ಹೆಂಗೈತಿ. ಈ ಕಡೆ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚಲೋ ಹೊತ್ನಂಗೆ ಸುಟ್ಕೊಂಡ್ಬಿಡೋಣ್ರಿ. ಇದನ್ನು ಸುಟ್ಕೊಂಡು ತಕೊಂಡ್ಬಿಡೋಣ್ರಿ. ನೋಡ್ರಿ ಎರಡು ಕಡೆ ನಮ್ಮ ಚಲೋ ಹೊತ್ನಂಗೆ ಫ್ರೈ ಆತ್ರ. ಇದನ್ನ ಇವಾಗ ಒಂದು ತಟ್ಟಿಯೊಳಗೆ ತಕ್ಕೊಳಕತ್ತಿ ನೋಡ್ರಿ. ನೋಡ್ರಿ ಎಷ್ಟು ಸರಿಯಾಗಿ ಬಂದೈತ್ರಿ, ಸೂಪರ್ ಆಗೈತ್ರಿ. ನೋಡ್ರಿ ಈ ಕಡೆ ನೋಡ್ರಿ. ಇಷ್ಟು ನಮ್ಮ ಕೆಂಪಾಗಿದ್ರು ಕೂಡ ಮೆತ್ತಗಿರುತ್ತೆ ಚಪಾತಿ. ಅದನ್ನು ಕೂಡ ನಾ ತೋರಿಸ್ತೀನಿ ರೀ ನಿಮಗೆ. ಈಗೆಲ್ಲ ಚಪಾತಿನ ಹಿಂಗೆ ರೆಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ್ರಿ. ಈಗ ನಾವು ಚೌಳಿಕಾಯಿ ಪಲ್ಯ, ಇದಕ್ಕೆ ಗೋರೆಕಾಯಿನೂ ಅಂತಾರ್ರಿ. ಇದ್ರ ಪಲ್ಯ ಮಾಡಾಕ ನೋಡ್ರಿ ಎಳೀದಿರುವಂಥ ನಾವು ಚೌಳಿಕಾಯಿನ ತೊಗೊಂಡ್ರೆ ಭಾಳ ಚಲೋ ಆಗತ್ರಿ. ಯಾಕಂದ್ರೆ ನಾವು ನೀರು ಹಾಕಂಗಿಲ್ರ, ಬರೀ ಎಣ್ಣೆಗ ಮಾಡಾಕತ್ತೀವಲ್ರಿ. ಹಾಗಾಗಿ ಎಳೀದಿರುವಂಥದ್ದು ತೊಗೊಳ್ರಿ. ಈಗ ಸ್ವಲ್ಪ ಎಳೀದಿತ್ತಂದ್ರೆ ನಾರ ಬರೋದಿಲ್ರಿ ನಮಗೆ. ಸ್ವಲ್ಪ ಏನಾರ ಒಂಥರ ಮಧ್ಯಂತರ ಇತ್ತಂದ್ರೆ ಸ್ವಲ್ಪ ನಾರ ಬರ್ತೈತ್ರಿ. ಆವಾಗ ನಾರನ್ನು ತಕ್ಕೋರಿ ನೀವು. ಆದಷ್ಟು ಎಳೀದನ್ನು ತಗೊಳ್ಳೋದು ಪ್ರಯತ್ನ ಮಾಡಿರಿ. ಈಗ ನೋಡ್ರಿ ಸ್ವಲ್ಪ ಹಿಂಗಿತ್ತಂದ್ರೆ ನಾರು ಹಿಂಗೆ ತಕ್ಕೋರಿ. ಭಾಳ ಎಳೀದಿರಿ ತೊಗೊಳೋದ್ರಿಂದ ಭಾಳ ಜಲ್ದಿ ಆಗತ್ತೆ ರೀ ನಮ್ಮ ಪಲ್ಯ, ಭಾಳ ರುಚಿ ಆಗತ್ತೆ ರೀ. ಆದಷ್ಟು ಇಷ್ಟು ಎಳೆಗಿರುವುದನ್ನು ಆರಿಸಿ ತೊಗೊಳ್ರಿ ನೀವು. ಹಿಂಗೆ ಎಳೀದಿರೋದನ್ನು ಆರಿಸಿ ತೊಗೊಳ್ರಿ. ಅದ್ರೊಳಗೆ ನೋಡ್ರಿ ಎಲ್ಲ ಹಿಂಗೆ ನಾವು ಸೋಸ್ಕೊಂಡ್ಬಿಡೋಣ್ರಿ. ಈಗೆಲ್ಲ ನಾನು ಸೋಸ್ಕೊಂಡ ಪಕ್ಕಕ್ಕೆ ಇಟ್ಕೊಂಡೀನಿ ರೀ. ಇಷ್ಟು ಸಣ್ಣಗೆ ಕಟ್ ಮಾಡ್ಕೊರಿ. ಈಗ ನೋಡ್ರಿ ಸರಿಸುಮಾರಾಗಿ ಇದು ನೋಡ್ರಿ 1 kg ಅಷ್ಟು ಐತ್ರಿ. ನಾನು ಇದನ್ನ ಎಲ್ಲ ಸೋಸ್ಕೊಂಡು ತೊಳ್ಕೊಂಡು ಒರೆಸ್ಕೊಂಡು ಸೋಸ್ಕೊಂಡಿನ್ರೆ. ಮತ್ತು ನೀವು ತೊಳ್ಕೊಂಡು ಒರೆಸ್ಕೊಂಡು ಸೋಸ್ಕೊರಿ. ಈಗೆಲ್ಲಾನು ರೆಡಿ ಮಾಡ್ಕೊಂಡು ಆಯ್ತು ರೀ. ಈಗ ರೆಡಿ ಮಾಡೋಣ ಬರ್ರಿ. ಈಗ ಪಾತ್ರೆ ಇಟ್ಟು ಗ್ಯಾಸ್ ಹಚ್ಚಿದ್ದೀನಿ ರೀ. ಅದ್ರೊಳಗೆ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ರೀ, ಒಂದು ಅರ್ಧ ಚಮಚದಷ್ಟು. ಮೊದಲ ಮೆಣಸಿನ್ಕಾಯನ್ನ ಹುರ್ಕೊಳ್ಳೋಣ್ರಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯನ್ನ ಹಾಕೋರಿ ನೀವು. ನಾ ಇಲ್ಲೇ ಒಂದು 5 ರಿಂದ 6 ಬ್ಯಾಡ್ ಮೆಣಸಿನ್ಕಾಯಿ ಬ್ಯಾಡ್ಗಿ ಒಂದು 2 ಖಾರದ ಮೆಣಸಿನ್ಕಾಯನ್ನ ಹಾಕೊಂಡು ತುಂಡು ಮಾಡ್ಕೊಂಡಿನಿ ರೀ. ಅಂದ್ರೆ ತುಂಡು ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗತ್ತಂತ ಅದಕ್ಕೋಸ್ಕರ ತುಂಡು ಮಾಡ್ಕೊಂಡೇನಿ ರೀ. ಅದನ್ನ ಒಂದು ಪ್ಲೇಟಿಗೆ ತಗೊಂಡೇನಿ ರೀ ಹುರ್ಕೊಂಡು. ಈಗ ಅದ್ರೊಳಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸೋಸ್ಕೊಂಡಿರುವಂಥ ಚೌಳಿಕಾಯನ್ನು ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ 4 ರಿಂದ 5 ನಿಮಿಷ ಮೊದಲಾಗ ಚಲೋ ಹೊತ್ನಂಗೆ ಹುರ್ಕೊಳ್ಳೋಣ್ರೆ. ಫ್ಲೇಮ್ ಲೋನೇ ಇರಲಿ ರೀ, ಹೈ ಇಡ್ಲಿಕ್ಕೆ ಹೋಗಬೇಡ್ರಿ. ಲೋ ಫ್ಲೇಮ್ನಾಗ ಚಲೋ ಹೊತ್ನಂಗೆ ಹುರ್ಕೊರಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ರೀ. ಇದು ಅಲ್ಲಿವರೆಗೆ ಹುರ್ಕೊಳ್ಳೋಣ್ರಿ ನಾವು. ಹುರ್ಕೊಂಡು ಇದನ್ನು ಮುಚ್ಚಿಟ್ಟು 2 ನಿಮಿಷಕ್ಕೊಂದ್ಸರ ಮುಚ್ಚಿ ತೆಗೆದು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗತ್ತೆ ರೀ ನಮ್ಗೆ. ಇದನ್ನು ಮುಚ್ಚಿಡೋಣ್ರಿ. ಈ ಕಡೆಗೆ ನಾನು ಮೆಣಸಿನ್ಕಾಯಿ ತಣ್ಣಗಾಗೈತ್ರಿ, ಅದು ಮಿಕ್ಸಿ ಜಾರ್ನಾಗ ಹಾಕೊಂಡಿನ್ರಿ. 1 ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡಿದ್ದು ಹಾಕೊಂಡಿನ್ರಿ. 1 ಗಿಟ್ಗ ಕೊಬ್ಬರಿಯನ್ನು ತುರ್ಕೊಂಡಿದ್ದು ಹಾಕೊಂಡಿನ್ರಿ. 1 ಸ್ಪೂನು ಜೀರಿಗೆ ರೀ. 10 ರಿಂದ 15 ಕರಿಬೇವಿನ ಎಲೆ ರೀ. 2 ಸ್ಪೂನಷ್ಟು ಕಲ್ಲುಪ್ಪು ರೀ. ಯಾಕಂದ್ರೆ ನಾನಿಲ್ಲಿ 1 kg ಅಷ್ಟು ಮಾಡ್ತಾ ಇದ್ದೀನಿ ರೀ. ಅದ್ರ ಕ್ವಾಂಟಿಟಿಗೆ ನಾನು ನಿಮಗೆ ತೋರ್ಸಾಕತ್ತೀನಿ ರೀ. ಈಗ ಅದು ಹಾಕೊಂಡ್ಮೇಲೆ ನೋಡ್ರಿ ಈರುಳ್ಳಿ ರೀ. ಇಷ್ಟು ದೊಡ್ಡದಿರ್ಬೇಕು ನೋಡ್ರಿ ಈರುಳ್ಳಿ ನಮ್ದು. ಇಷ್ಟು ದೊಡ್ಡ ಸೈಜಿನ ಈರುಳ್ಳಿನ ನಾನಿಲ್ಲೇ ಸಿಪ್ಪೆ ತೆಗೆದು ನಿಮಗೆ ತೋರ್ಸಾಕತ್ತೀನಿ ರೀ. ಸೈಜಿಗೋಸ್ಕರ ನಾನಿಲ್ಲೇ ಪೀಸ್ ಮಾಡಿ ಸಣ್ಣ ಇದ್ದು ಅಂದ್ರೆ 1-2-3 ತಗೋರಿ. ಈಗ ಇದನ್ನ ನೋಡ್ರಿ ಓಪನ್ ಮಾಡಿ ಮಾರ್ಕ್ ಮಾಡಿನಲ್ರಿ. ಓಪನ್ ಮಾಡಿ ಒಂದು ಪಾತ್ರೆಗೆ ಹಾಕೊಂಡಿನ್ರಿ. ಅದನ್ನ ಮಿಕ್ಸಿ ಜಾರ್ನೊಳಗೆ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಬರೋಣ್ರಿ. ಇದಕ್ಕೆ ನಾವು ನೀರು ಹಾಕಂಗಿಲ್ರಿ, ಹಾಗಾಗಿ ಗಂಧದಂಗೆ ಏನು ಆಗೋದಿಲ್ರಿ. ಇಷ್ಟು ಆದ್ರೆ ಸಾಕ್ರಿ. ಅದನ್ನು ಪಕ್ಕಕ್ಕೆ ಇಡ್ರಿ. ಈಗ ನೋಡ್ರಿ ನಾವು ಚೌಳಿಕಾಯಿ ಮುಚ್ಚಿಟ್ಟಿದ್ವಲ್ರಿ, ಅದನ್ನು ತೆಗೆದು ಮಿಕ್ಸ್ ಮಾಡ್ಕೊಳಕತ್ತಿ ನೋಡ್ರಿ ನಾನು. ಹಿಂಗೆ ಮತ್ತೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಿಡ್ತೀನಿ ರೀ. ಹಿಂಗೆ ಮುಚ್ಚಿಟ್ಟು ತೆಗೆದು ಮುಚ್ಚಿ ತೆಗೆದು ಒಂದು 2 ನಿಮಿಷಕ್ಕೆ ಇದನ್ನು
ಕಲಸ್ಕೊತ ಫ್ರೈ ಮಾಡಿ ಮೆತ್ತಗೆ ಆಗ್ಬೇಕ್ರಿ. ಎಷ್ಟು ಮೆತ್ತಗೆ ಆಗ್ಬೇಕಂತ ನಾನು ನಿಮಗೆ ತೋರಿಸ್ತೀನಿ ರೀ. ಈಗ ನೋಡ್ರಿ, ನಿಮಗೊಂದು ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ. ನಾನು ನೋಡ್ರಿ ಇಷ್ಟು ಮೆತ್ತಗೆ ಆಗ್ಬೇಕ್ರಿ. ನಮ್ಮದು ಕೈಯಿಂದ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗ್ಬೇಕ್ರಿ. ಅಲ್ಲಿವರೆಗೆ ಮೆತ್ತಗೆ ಮಾಡ್ಕೊಂಡು ಈಗ ಇದ್ರೊಳಗೆ ನೋಡ್ರಿ ಒಂದು ಗಡ್ಡಿ ಅಷ್ಟು ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ರೀ, ಅದು ಹಾಕೋರಿ. ನೀವು ಎಷ್ಟು ಬೆಳ್ಳುಳ್ಳಿ ಹಾಕೋತೀರಿ ಅಷ್ಟು ರುಚಿ ಇರ್ತೈತೆ ರೀ. ಆಲ್ರೆಡಿ ನಾವು ಮಸಾಲೆಗೂ ಹಾಕಿವ್ರಿ. ನೀವು ಇದಕ್ಕಿಂತ ಜಾಸ್ತಿ ಬೆಳ್ಳುಳ್ಳಿನೇ ಹಾಕೋಬಹುದು ರೀ, ಭಾಳ ರುಚಿ ಇರ್ತೈತೆ ರೀ. ನಾವು ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ಚಲೋ ಆಗತ್ತೆ ರೀ. ಈಗ ಇದನ್ನು ಮತ್ತೆ ಮುಚ್ಚಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ ರೀ. ಆವಾಗ ನಮ್ಮ ಬೆಳ್ಳುಳ್ಳಿ ಅನ್ನೋದು ಚಲೋ ಹೊತ್ನ್ಯಾಗ ಮೆತ್ತಗೆ ಆಗತ್ತೆ ರೀ. ನೋಡ್ರಿ ಈಗ ಉಗ ಬರಾಕತ್ತೈತೆ ನೋಡ್ರಿ, ನಮ್ಮ ಬೆಳ್ಳುಳ್ಳಿ ಕೂಡ ಮೆತ್ತಗಾಗೈತೆ ರೀ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಳಕತ್ತೀನಿ ರೀ. ಈಗ ಬೆಲ್ಲ ಹಾಕೊಳ್ಳಿದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ನಿಮಗೇನಾದರೂ ಇಷ್ಟ ಇಲ್ಲ ಸ್ವೀಟು ಅನ್ನೋರು ಸ್ಕಿಪ್ ಮಾಡಬಹುದು ರೀ. ಬೆಲ್ಲ ಹಾಕೋದು ಭಾಳ ರುಚಿ ಇರ್ತೈತೆ ರೀ. ಇದು ನಮ್ಮ ಅತ್ತೆ ಹೇಳಿಕೊಟ್ಟಂಥ ರೆಸಿಪಿ ಬಂಧುಗಳೇ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನಮ್ಮ ಅಮ್ಮನ ಚಪಾತಿ, ಅತ್ತೆಯ ಪಲ್ಯ ಎರಡೂ ಕೂಡಿ ನೋಡಿ ಬಂಧುಗಳೇ, ಸಖತ್ ಕಾಂಬಿನೇಷನ್ ಇದೆ, ಸೂಪರ್ ಆಗಿದೆ. ನಮ್ಮ ಬೆಲ್ಲ ಕರಗುವಾಗಿ ನಾವು ಮಿಕ್ಸ್ ಮಾಡಿಕೊಂಡು, ಬೆಲ್ಲ ಕರಗಿದ ನಂತರ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನಂತರ ನಾವು ಮಾಡ್ಕೊಂಡಿರುವಂಥ ಮಸಾಲೆ ಇದೆ ಅಲ್ವಾ, ಈ ಮಸಾಲೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಬಂಧುಗಳೇ. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಈ ಎಂಡಿಂಗ್ ಪ್ರೊಸೀಜರ್ನಲ್ಲಿ ನಾವು ಮಾಡುವಂಥ ಪರ್ಫೆಕ್ಟ್ ಆಗಿರುವಂಥ ಕೆಲಸ ಏನಪ್ಪ ಅಂದರೆ, ನೀಟಾಗಿ ನಾವು ಇದನ್ನು ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕು ಬಂಧುಗಳೇ. ಆವಾಗ ನಮಗೆ ತಿಂಗಳವರೆಗಿಟ್ರು ಏನೂ ಆಗಲ್ಲ. ನಾವು ಫ್ರೈ ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು, ಹಸಿ ವಾಸನೆ ಉಳಿತು ನಮ್ಮ ಈರುಳ್ಳಿದು ಅಂತಂದರೆ ಅದು ಹಾಳಾಗುತ್ತೆ ಬಂಧುಗಳೇ. ಹಾಗಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ತಳ ಬಿಡಬೇಕು. ಅಲ್ಲಿವರೆಗೆ ನಾವು ಓಪಿಕೆಯಿಂದ ಒಂದು 5 ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿಕ್ಕೆ ಬೇಕು ಬಂಧುಗಳೇ. ಆವಾಗ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ, ನಿಲುವು ಕೂಡ ಇರುತ್ತೆ. ಚೆನ್ನಾಗಿ ನಮ್ಮ ತಳ ಬಿಡ್ತಿದೆ, ಚೆನ್ನಾಗಿ ಫ್ರೈ ಆಯಿತು ಅಂದಾಗ ಅದರಲ್ಲಿ ನೋಡ್ರಿ ನಾನು ಒಂದೇ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡೆ ಬಂಧುಗಳೇ. ಈ ತುಪ್ಪ ಹಾಕಿ ಮಾಡೋದ್ರಿಂದ ಆಹಾ ಇಷ್ಟು ಪಲ್ಯ ರುಚಿ ಇರುತ್ತೆ ಬಂಧುಗಳೇ, ಘಮ ಘಮ ಅಂತ ಇರುತ್ತೆ, ಸಖತ್ತಾಗಿರುತ್ತೆ ಬಂಧುಗಳೇ. ನಮ್ಮ ಪಲ್ಯ ರೆಡಿ ಆಯ್ತು ಬಂಧುಗಳೇ. ನನ್ನ ಚಪಾತಿನೂ ರೆಡಿ ಆಯಿತು, ನಮ್ಮ ಪಲ್ಯನೂ ರೆಡಿ ಆಯಿತು, ತಿನ್ನಕ್ಕೆ ನಾವು ಕೂಡ ರೆಡಿ ಇದೀವಿ ರೀ. ಈಗ ನೋಡ್ರಿ ತೋರಿಸ್ತಾ ಇದ್ದೀನಿ ಚಪಾತಿ. ನೋಡ್ರಿ ಎಷ್ಟು ದೊಡ್ಡ ಚಪಾತಿ ಆಗ್ಯಾವ ನೋಡ್ರಿ ನಮ್ಮ. ಆಹಾ ಪರಾತದಗಲ್ದಷ್ಟು ದೊಡ್ಡ ದೊಡ್ಡ ಚಪಾತಿ ರೀ. ನೋಡ್ರಿ ನಾ ಇಲ್ಲಿ ಉಂಡೆ ಮಾಡಾಕತ್ತೀನಿ ರೀ, ಅದನ್ನು ಮಡ್ಚಾಕತ್ತೀನಿ ರೀ, ಒತ್ತೆಗೆ ಹಿಚ್ಚಿಗಿದ್ದೀನಿ ರೀ. ಆದರೂ ಏನೂ ಆಗಂಗಿಲ್ಲ ರೀ, ಅದು ಎಲ್ಲೂ ಕಟ್ ಆಗಂಗಿಲ್ಲ ರೀ, ಏನೂ ಆಗಂಗಿಲ್ಲ ರೀ. ನೋಡ್ರಿ ಅಷ್ಟು ನಾನು ಹಿಂಗೆ ಮುದ್ರ ತಂದು ನೋಡ್ರಿ ತೋರ್ಸಾಕತ್ತೀನಿ ನಿಮಗೆ. ಬೇಕಾದಂಗೆ ಒತ್ರಿ ನೀವು, ಮತ್ತು ಮುದ್ರಿ ತೆಗಿರಿ, ಮತ್ತು ಒತ್ರಿ ನೀವು. 10 ಸಲ ನೀವು ಮಾಡಚ್ರಿ, 10 ಸಲ ಮುದ್ರಿ, ಏನೇನೂ ಆಗಂಗಿಲ್ಲ ರೀ. ಅದು ಪರ್ಫೆಕ್ಟ್ ಆಗಿರ್ತೈತೆ ರೀ. ನಮ್ಮ ಪರ್ಫೆಕ್ಟ್ ಆಗಿರುವಂಥ ಬ್ಯಾಟರ್ ನಾವು ರೆಡಿ ಮಾಡ್ಕೊಂಡಿದ್ವಿ ಅಂದ್ರೆ ನೋಡ್ರಿ ಇಷ್ಟು ಮೆತ್ತನ ಚಪಾತಿ ರೆಡಿ ಆಗುತ್ತೆ ರೀ. ನೋಡಿದ್ರೋದಿಲ್ರಿ. ಈಗ ಕಟ್ ಮಾಡಿ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ, ಎಷ್ಟು ಈಸಿಯಾಗಿ ಕಟ್ ಆಗಕತ್ತೈತೆ ನೋಡ್ರಿ. ಇಷ್ಟು ಮೆತ್ತಗಿರುತ್ತೆ ರೀ. ನಮ್ಮ ಟಿಶ್ಯೂ ಪೇಪರ್ ಅಷ್ಟು ತೆಳ್ಳಗಿರುತ್ತೆ ರೀ. ನಮ್ಮ ಮುಖ ಕಾಣತ್ತೆ ರೀ ಇದ್ರೊಳಗೆ, ನಮ್ಮ ಕೈ ಕಾಣುತ್ತಾ ನೋಡ್ರಿ ಎಷ್ಟು ತೆಳ್ಳಗೈತೆ ಅಂಥೇಳಿ. ಆದರೂ ಕೂಡ ಮೆತ್ತಗಿರುತ್ತೆ ರೀ. ಇದನ್ನು ನೋಡಿದ್ರೆ ನಾವು ಗೊತ್ತಾಗುತ್ತದಿಲ್ಲ ನಿಮ್ಗೆ ಎಷ್ಟು ಮೆತ್ತಗೈತಿ ಚಪಾತಿ ಅಂಥೇಳಿ. ನೋಡ್ರಿ ವಾವ್, ನಾವು ಕಟ್ ಮಾಡ್ತಾ ಇದ್ರು ಕೂಡ ಆಹಾ ಇಷ್ಟು ಈಸಿಯಾಗಿ ಕಟ್ ಆಗತ್ತೆ ರೀ. ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಮಾಡಿದ ತಕ್ಷಣ ನಿಮ್ಮ ತಟ್ಟೆ ಖಾಲಿ ಆಗಿಬಿಡುತ್ತೆ ರೀ. ಮಾಡಿರೋ ಎಲ್ಲ ಚಪಾತಿ ಒಂದು ಉಳಿಸಲ್ರಿ, ಎಲ್ಲ ಖಾಲಿ ಮಾಡ್ತಾರೆ, ಅಷ್ಟು ರುಚಿಯಾಗಿರ್ತೈತೆ ರೀ. ಈಗ ಇದ್ರ ಜೊತೆಗೆ ನೋಡ್ರಿ ಸಖತ್ ಕಾಂಬಿನೇಷನ್ ನಮ್ಮ ಈ ಚೌಳಿಕಾಯಿ ಪಲ್ಯ. ನಮ್ಮ ನಾಲ್ಗೆ ಕೂಡ ಹಾತೊರಿತಾ ಇದೆ. ರುಚಿ ನೋಡಿಬಿಟ್ಟು ಹೇಗಿತ್ತು ಅಂತ ವೀಕ್ಷಕರಿಗೆ ಹೇಳಿಬಿಡೋಣ. ಸಖತ್ತಾಗಿದೆ ಬಂಧುಗಳೇ, ಎಕ್ಸಲೆಂಟ್ ಟೇಸ್ಟ್. ಈ ಹಿಟ್ಟನ್ನು ಏನು ಹಾಕಿ ನಾದಿದ್ರು ಅನ್ನೋ ಕುತೂಹಲ ನಿಮ್ಮನ್ನು ಕಾಡ್ತಾ ಇರ್ಬೋದಲ್ವಾ. ಇದು ನೋಡ್ರಿ ತೆಂಗಿನಕಾಯಿ ಇರುತ್ತಲ್ವಾ, ಫ್ರೆಶ್ ತೆಂಗಿನಕಾಯಿಯನ್ನು ಒಡೆದು ಬಂದಿರುವಂಥ ನೀರು, ಹಾಲು ಅಂತಾರ ಒಬ್ಬರು, ನೀರು ಅಂತಾರೆ, ಅದರಿಂದ ನಾನು ಈ ಹಿಟ್ಟನ್ನು ನಾದಿ ಚಪಾತಿಯನ್ನು ಮಾಡಿರುವಂಥ ಚಪಾತಿ ಸೂಪರ್ ಟೇಸ್ಟ್ ಇದೆ. ಟ್ರೈ ಮಾಡಿರಿ, ಹೇಗೆ ಮಾಡ್ಬೇಕಂತ ಅರ್ಥ ಆಯ್ತಲ್ವಾ. ಇವತ್ತಿನ ರೆಸಿಪಿಯನ್ನು ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.